Namaste. Subject Engineering Mathematics for first semester BE. Name of the book author Dr. K. S. Chandrasekhar Sir. Module 2 Differential Calculus 2. Article number 2.2 Indeterminate Forms. Sub-article number 2.21 L'Hospital's rule. Type 3 Indeterminate forms 0 power of 0, infinity power of 0, 1 power of infinity. Evaluate the following limits. Problem number 46. Limit x tends to infinity 1 plus a divided by x to the power of x. So first we should write the question. Question number 46. Question number 46. Evaluate the following limits. Evaluate the following limits. Following limits. Limit x tends to infinity 1 plus a divided by x to the power of x. Limit x tends to infinity 1 plus a divided by x to the power of x. Okay. So put x equal to infinity. Any value by infinity is 0. 1 plus 0 is 1. To the power of x is infinity anta substitution madidre 1 power of infinity barutte. Okay. First infinity ಹಾಕೋಕ್ಕೂ ಮುಂಚೆ ಇದಕ್ಕೆ k ಅಂತ assumption ಮಾಡ್ಕೊಳ್ಳೋಣ. Okay. Let solution for this question. So let k equal to limit x tends to infinity 1 plus a divided by x to the power of x. So put x equal to infinity ಅಂತ ಇವಾಗ substitution ಮಾಡೋಣ. So ಅವಾಗ ಏನಾಗುತ್ತೆ a divided by infinity any value divided by infinity ಅಂದರೆ 0. 1 plus 0 is 1 ಹಾಕೋಣ. ಮತ್ತು ಇಲ್ಲಿ ಎಕ್ಸಿಗೆ ಇನ್ಫಿನಿಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ 1 ಟು ದ ಪವರ್ ಆಫ್ ಇನ್ಫಿನಿಟಿ ಬಂತು. ಸೊ ಇಂಡಿಟರ್ಮಿನೇಟ್ ಫಾರ್ಮ್ಸ್ 0 ಪವರ್ ಆಫ್ 0, ಇನ್ಫಿನಿಟಿ ಪವರ್ ಆಫ್ 0, 1 ಟು ದ ಪವರ್ ಆಫ್ ಇನ್ಫಿನಿಟಿ ಬಂದರೆ ಏನು ಮಾಡಬೇಕು? ಟೈಪ್ 3ನ ಅಪ್ಲೈ ಮಾಡಬೇಕು. ಟೈಪ್ 3 ಏನು ಹೇಳುತ್ತೆ? ಟೇಕ್ ಲಾಗ್ ಆನ್ ಬೋತ್ ದಿ ಸೈಡ್ ಅಂತ ಹೇಳುತ್ತೆ. ಓಕೆ. ಸೊ ಈಗ ಲಾಗ್ ಅಪ್ಲೈ ಮಾಡೋಣ. ಸೊ ಒಂದು ಸೈಡಿಗೆ ಲಾಗ್ ಹಾಕೋಕ್ಕಾಗಲ್ಲ, ಬ್ಯಾಲೆನ್ಸ್ ಆಗಬೇಕು. ಸೊ ಟೇಕ್ ಲಾಗ್ ಆನ್ ಬೋತ್ ದಿ ಸೈಡ್. ಲಾಗ್ ಇ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ಸೊ ಇಲ್ಲಿ ಏನು ಮಾಡಿರ್ತೇನೆ, ಲಾಗ್ 1 ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ಅಂತ ಇದ್ದರೆ ಅದನ್ನು ನಾವು ಏನಂತ ಬರಿಬೇಕು? ಎಕ್ಸ್ ಲಾಗ್ ಆಫ್ 1 ಪ್ಲಸ್ ಎ ಬೈ ಎಕ್ಸ್ ಅಂತ ಬರಿಬೇಕು. ಹೇಗೆ ಅಂತ ಹೇಳಿದ್ರೆ ಫ್ರಮ್ ಲಾಗರಿದಮಿಕ್ ಫಂಕ್ಷನ್ದು. ಸೊ ಎಮ್ ಲಾಗ್ ಎ. ಸೊ ಲಾಗರಿದಮಿಕ್ ಫಾರ್ಮುಲಾ ಇದೆಯಲ್ಲ, ಸೊ ಬಿಕಾಸ್ ಆಫ್ ದಿಸ್ ಇಲ್ಲಿಂದ ಓಕೆ. ಸೊ ಇದಕ್ಕೆ ಲಾಗ್ ಅಪ್ಲೈ ಮಾಡಿದರೆ ಎಕ್ಸ್ ಲಾಗ್ 1 ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಅಂತ ಬರುತ್ತೆ. ಸೊ ನಾವು ಪುಟ್ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಹಾಕಿ, ಗೊತ್ತಾಯ್ತಲ್ಲ? ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಅಂದರೆ ಇನ್ಫಿನಿಟಿ ಅಂತ. ಅವಾಗೇನಾಗುತ್ತೆ, ಇಲ್ಲಿ ಎಕ್ಸ್ ಇದೆಯಲ್ಲ ಇನ್ಫಿನಿಟಿ ಇಂಟು ಎ ಡಿವೈಡೆಡ್ ಬೈ ಇನ್ಫಿನಿಟಿ. ಎನಿ ವ್ಯಾಲ್ಯೂ ಬೈ ಇನ್ಫಿನಿಟಿ ಈಸ್ 0. 1 ಪ್ಲಸ್ 0 ಈಸ್ 1. ಲಾಗ್ 1 ಈಸ್ 0. ಸೊ ಇನ್ಫಿನಿಟಿ ಇಂಟು 0 ಬಂತಲ್ವಾ? ಸೊ ಇಂಡಿಟರ್ಮಿನೇಟ್ ಫಾರ್ಮ್ಸ್
infinity minus infinity, then infinity into 0 ಹೀಗೆ ಬಂದರೆ ಗೊತ್ತಾಯ್ತಲ್ಲ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಆರ್ ಇನ್ಫಿನಿಟಿ ಇಂಟು 0 ಬಂದರೆ, ಸೊ ನಾವು ಯಾವುದನ್ನು ಅಪ್ಲೈ ಮಾಡಬೇಕು? ಟೈಪ್ 1ಅನ್ನು ಅಪ್ಲೈ ಮಾಡಬೇಕು. ಟೈಪ್ 1 ಏನು ಹೇಳುತ್ತೆ ಅಂದರೆ ಟೇಕ್ ಎಲ್ ಸಿ ಎಮ್ ಅಂತ ಹೇಳುತ್ತೆ. ಗೊತ್ತಾಯ್ತಲ್ಲ? ಇವಾಗ ಇದನ್ನು ರೆಸಿಪ್ರೊಕಲ್ ಮಾಡಲಿಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಲಾಗ್ನ ರೆಸಿಪ್ರೊಕಲ್ ಮಾಡಿದ್ರೆ 1/log ಅಂತ ಬರುತ್ತೆ. ಓಕೆ, ಬೇಕಾದರೆ ಇದನ್ನು ರೆಸಿಪ್ರೊಕಲ್ ಮಾಡ್ಬೋದು. ಓಕೆ, ಸೊ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ಸೊ ಲಾಗ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ ನ್ಯೂಮರೇಟರಲ್ಲಿ. 1 + a ಡಿವೈಡೆಡ್ ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಇರಬೇಕು. ಗೊತ್ತಾಯ್ತಲ್ಲ? ಎ. ನೆಕ್ಸ್ಟ್ ಡಿವೈಡೆಡ್ ಬೈ ಎಕ್ಸನ್ನು 1 ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿಬಹುದು. ಇದೇ ಎಲ್ ಸಿ ಎಮ್. ಗೊತ್ತಾಯ್ತಲ್ಲ? ಇವಾಗ ಏನು ಮಾಡಬೇಕು? ಎಕ್ಸ್ ಪ್ಲೇಸಿಗೆ ಇನ್ಫಿನಿಟಿ ಹಾಕಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ. a by infinity is 0. 1 plus 0 is 1. Log 1 is 0. Divided by 1 divided by infinity is 0. Because any value by infinity ಅಂದರೆ 0. 0 by 0 ಫಾರ್ಮ್ ಬಂತಲ್ಲ. ಇವಾಗ ಏನು ಮಾಡಬೇಕು? ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಓಕೆ, ಎಲ್ ಎಚ್ ಎಸ್ ಹಾಗೆ ಬರೆಯೋಣ, ಲಾಗ್ ಇ ಕೆ ಅಂತ. ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್. L hospitals rule. Okay, so log ek equal to limit x tends to infinity. L hospitals rule ಅಂತ ಹೇಳಿದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಿಗೆ ಸೆಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೆಪ್ರೇಟ್ಲಿ. ಸೊ ಲಾಗ್ ಆಫ್ ಎ ಪ್ಲಸ್ 1 plus a by x ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ 1 plus a by x is 1 divided by 1 plus a by x. ಅಗೇನ್ ಇದಕ್ಕೆ 1 plus a by x ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಪ್ಲಸ್ a by x ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ a ಹಾಗೆ ಇದ್ಕೊಂಡಿರಲಿ. 1 by x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? -1 by x ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಲ್ಲ? ಹೇಗೆ ಅಂತ ಹೇಳಿದ್ರೆ, ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯಾವುದಕ್ಕೆ 1 by x ಪವರ್ ಆಫ್ ಎನ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ, ಸೊ ಡಿಫ್ರೆನ್ಷಿಯೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ -n ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1. ಗೊತ್ತಾಯ್ತಲ್ಲ? ಸೊ ಅಲ್ಲಿಂದ ಇದನ್ನು ತೊಗೊಂಡಿರೋದು. ಎ ಡಿವೈಡೆಡ್ ಬೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಎ ಹಾಗೆ ಬರೀರಿ. 1 by x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 1 + 1 is 2 ಆಗುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಡಿನಾಮಿನೇಟರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಮತ್ತೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಲ್ಲ? ಹೀಗೆ. ನೆಕ್ಸ್ಟ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ಸೊ ಇಲ್ಲಿ -a by x ಸ್ಕ್ವೇರ್ ಆಗುತ್ತೆ. ನ್ಯೂಮರೇಟರಲ್ಲಿ -a by x ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ 1 plus a by x ಅಂತ ಇದೆಯಲ್ಲ, ಅದು x plus a ಡಿವೈಡೆಡ್ ಬೈ x ಅಂತ ಆಗುತ್ತೆ. ಅಥವಾ 1 plus a ಡಿವೈಡೆಡ್ ಬೈ x ಅಂತ ಹಾಗೆ ಬರೆಯೋಣ. ಓಕೆ, ಡಿನಾಮಿನೇಟ್ರಲ್ಲಿ ಏನಾಗುತ್ತೆ? ಸೊ ಅದು -x ಸ್ಕ್ವೇರ್ ನ್ಯೂಮರೇಟರಿಗೆ ಹೋಗುತ್ತೆ. ಅದಾಯ್ತಲ್ಲ? -x ಸ್ಕ್ವೇರ್. ಸೊ ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಮತ್ತು ದಿಸ್ ಎಕ್ಸ್ ಸ್ಕ್ವೇರ್ ಗಿಟ್ ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ಮೈನಸ್ ಕ್ಯಾನ್ಸಲ್ ಅಲ್ಲ, ಪ್ಲಸ್ ಆಗುತ್ತೆ ಇದು. ಸೊ ಎ ಡಿವೈಡೆಡ್ ಬೈ 1 plus a divided by x. ಓಕೆ, ಸೊ ನಾವು ಪುಟ್ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ ಹಾಕಿದರೆ a by infinity is 0. 1 plus 0 is 1. ಅದಾಯ್ತಲ್ಲ? ದೆನ್ a ಓನ್ಲಿ. ಸೊ a ಡಿವೈಡೆಡ್ ಬೈ 1 plus a ಡಿವೈಡೆಡ್ ಬೈ ಇನ್ಫಿನಿಟಿ. ಅವಾಗೇನಾಗುತ್ತೆ? a ಡಿವೈಡೆಡ್ ಬೈ 1 plus 0 ಈಕ್ವಲ್ ಟು a. ಸೊ ಲಾಗ್ e k ಈಕ್ವಲ್ ಟು a. Thus
k equal to e power of a. ಗೊತ್ತಾಯ್ತಲ್ಲ? So thus k equal to e power of a is the answer. Okay. See the once again solution. ಇದಕ್ಕೆ ಏನು ಮಾಡಬೇಕು, ಕೆ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಲೆಟ್ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ಅಂತ. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ. ಎ ಡಿವೈಡೆಡ್ ಬೈ ಇನ್ಫಿನಿಟಿ ಮೀನ್ಸ್ 0. 1 ಪ್ಲಸ್ 0 ಇಸ್ 1 ಮತ್ತು ಎಕ್ಸಿಗೆ ಇನ್ಫಿನಿಟಿ ಹಾಕಿ. 1 ಪವರ್ ಆಫ್ ಇನ್ಫಿನಿಟಿ ಬಂದರೆ ಏನು ಮಾಡಬೇಕು, ಟೈಪ್ 3 ಲಾಗ್ ಅಪ್ಲೈ ಮಾಡಬೇಕು ಬೋತ್ ಸೈಡ್. ಲಾಗ್ ಅಪ್ಲೈ ಮಾಡಿದ್ದೇವೆ. ಮತ್ತು ಪುಟ್ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ ಹಾಕಿದರೆ ಇನ್ಫಿನಿಟಿ ಇಂಟು 0 ಬರುತ್ತೆ. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಯಾವುದು, ಟೈಪ್ 1 ಆಗುತ್ತೆ. ಟೈಪ್ 1 ಏನು ಹೇಳುತ್ತೆ, ಎಲ್ ಸಿ ಎಮ್ ತೊಗೊಳ್ಳಿ ಅಂತ ಹೇಳುತ್ತೆ. ಎಲ್ ಸಿ ಎಮ್ ತೊಗೊಳ್ಬೇಕಂತ ಹೇಳಿದ್ರೆ ಲಾಗ್ಗೆ ಎಲ್ ಸಿ ಎಮ್ ಅಂದರೆ ಅದನ್ನು ರೆಸಿಪ್ರೊಕಲ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಕ್ಸಿಗೆ ಬೇಕಾದ್ರೆ 1/x ಅಂತ ಡಿನಾಮಿನೇಟ್ರಲ್ಲಿ ಈಗ ಬರಿಬೋದು. ಅದು ಕೊನೆಗೆ ಎಕ್ಸೇ ಆಗುತ್ತೆ ಮೇಲೆ ಬಂದರೆ. ಸೊ ಮತ್ತೀಗ ಎಕ್ಸಿಗೆ ಪುಟ್ ಎಕ್ಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ 0/0 ಫಾರ್ಮ್ ಬಂದರೆ ಮಾತ್ರ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. 0/0 ಮತ್ತು ಅಥವಾ ಇನ್ಫಿನಿಟಿ ಬಂದರೆ ಮಾತ್ರ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕಾಗಿರೋದು. ಗೊತ್ತಾಯ್ತಲ್ಲ? ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಹೇಳಿದ್ರೆ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೆಪ್ರೇಟ್ಲಿ. ಸೊ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಆವಾಗ ಕೆ ಈಕ್ವಲ್ ಟು ಇ ಪವರ್ ಆಫ್ ಎ ಅಂತ ಬರುತ್ತೆ. ಗೊತ್ತಾಯ್ತಲ್ಲ? ದಿಸ್ ಇಸ್ ದ ಆನ್ಸರ್. ಒಮ್ಮೆ ಬುಕ್ಕಲ್ಲಿ ಒಮ್ಮೆ ನೋಡೋಣ. ಸೊ 46 ಪ್ರಾಬ್ಲಮ್ ಇದು ಕೆ ಅಂತ ಅಸಂಪ್ಷನ್ ಮಾಡಿರೋದು. 1 ಪವರ್ ಆಫ್ ಇನ್ಫಿನಿಟಿ ಬರುತ್ತೆ. ಲಾಗ್ ಅಪ್ಲೈ ಮಾಡಬೇಕಾಗತ್ತಾಗ ಇನ್ಫಿನಿಟಿ ಇಂಟು 0 ಬಂತು. ಸೊ ಆವಾಗ ಎಕ್ಸನ್ನು ಹೀಗೆ ಬರಿಬೇಕು. ಸೊ 0 ಮತ್ತು ಎಕ್ಸಿಗೆ ಇನ್ಫಿನಿಟಿ ಹಾಕ್ಕೊಂಡ್ರೆ 0/0 ಫಾರ್ಮ್ ಬರುತ್ತೆ. 0/0 ಫಾರ್ಮ್ ಬಂದರೆ ಮಾತ್ರ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಆವಾಗ ನಿಮಗೆ ಲಾಗ್ ಇ ಕೆ ಈಕ್ವಲ್ ಟು ಎ ಅಂತ ಬರುತ್ತೆ. ದೆನ್ ಕೆ ಈಕ್ವಲ್ ಟು ಇ ಪವರ್ ಆಫ್ ಎ ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.